ಅಂದರೆ ಪಾಡ್ಯದಿಂದ ಹಿಡಿದು ಪೌರ್ಣಮಿ ತನಕ ಮತ್ತು ಶುಕ್ಲ ಪಕ್ಷ ಖಡ್ಗಮಾಲಾದಲ್ಲಿ ಈ ದೇವತೆಗಳು ಕಾಣಿಸ್ತಾರೆ. ಈ 16 ಕಲೆಗಳು ಇನ್ನೂ ಯಾರಪ್ಪ ದೇವತೆಗಳು ಕಾಣಿಸ್ತಾರೆ. ಎಲ್ಲಿ ಖಡ್ಗಮಾಲಾದಲ್ಲಿ ಬರ್ತಕ್ಕಂಥದ್ದು ಈ 16 ಬೀಜಾಕ್ಷರ ರೂಪದಲ್ಲಿ ಇರ್ತಾರೆ. ಪಂಚದಶಿಯಲ್ಲಿ ಬೀಜಾಕ್ಷರ ರೂಪದಲ್ಲಿ ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ಯೋಗಿನಿಯರು ಅಂದರೆ ರಹಸ್ಯವಾಗಿರ್ತಕ್ಕಂಥವ್ರು ಇವರೆಲ್ಲರೂ ಖಡ್ಗಮಾಲಾ ಸ್ತೋತ್ರದಲ್ಲಿ ಇವು ಬರ್ತಕ್ಕಂಥದ್ದು ಈ 16. ಇವುಗಳಲ್ಲಿ ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹಾಲೋಕ. ಶ್ರೀಚಕ್ರದ ಆವರಣಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಭೂಪುರ. ಇದು ತ್ರೈಲೋಕ್ಯ ಮೋಹನ ಚಕ್ರ. ಈ ಚಕ್ರದಲ್ಲಿ 3 ರೇಖೆಗಳಿರುತ್ತೆ. ಅವು ಭೂಲೋಕ, ಭೂವರ್ಲೋಕ, ಸುವರ್ಲೋಕ ಅಂತ. ಇವುಗಳ ಬಣ್ಣ ಬಿಳಿ, ಹಳದಿ ಮತ್ತು ಕೆಂಪು. ಇದಕ್ಕೆ 4 ದ್ವಾರಗಳು ಅಂದರೆ ಬಾಗಿಲುಗಳು ಮತ್ತು ಇವು ವೇದಗಳಿಗೆ ಪ್ರತೀಕವಾಗಿರ್ತಕ್ಕಂಥದ್ದು. ಇಲ್ಲಿ ಪರದೇವತಾ ಸಾಕ್ಷಾತ್ಕಾರ ಆಗುತ್ತೆ ಅಂತ ಇದೆ. ಈ ಚಕ್ರಾರಾಧನೆ ಮಾಡಿದವರು 3 ಲೋಕಗಳನ್ನು ಸಂಮೋಹನಗೊಳಿಸ್ತಾರೆ. ಈ ಆವರಣದಲ್ಲಿ 3 ರೇಖೆಗಳಲ್ಲಿ ಬೇರೆ ಬೇರೆ ದೇವತೆಗಳಿರ್ತಾರೆ. ಮೊದಲನೇ ರೇಖೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ದೇವತೆಗಳ ರೂಪದಲ್ಲಿ ಇರುತ್ತೆ. ಅಣಿಮಾ ಸಿದ್ಧಿ ಶರೀರವನ್ನು ಚಿಕ್ಕದಾಗಿ ಮಾಡೋದು, ಮಹಿಮಾ ಸಿದ್ಧಿ ಶರೀರವನ್ನು ದೊಡ್ಡದಾಗಿಸೋದು, ಗರಿಮಾ ಸಿದ್ಧಿ ದೇಹದ ತೂಕವನ್ನು ಹೆಚ್ಚಿಸೋದು, ಲಘಿಮಾ ಸಿದ್ಧಿ ದೇಹದ ತೂಕವನ್ನು ಕಡಿಮೆ ಮಾಡೋದು, ಪ್ರಾಪ್ತಿ ಸಿದ್ಧಿ ಬೇಕಾದ್ದನ್ನು ಪಡೀತಕ್ಕಂಥದ್ದು, ಪ್ರಾಕಾಮ್ಯ ಸಿದ್ಧಿ ಆಕಾಶಗಮನ ಮಾಡೋದು, ಈಶ್ವಿತ ಸಿದ್ಧಿ ಎಲ್ಲ ಅಧಿಕಾರವನ್ನು ಪಡೆಯೋದು, ವಶೀತ ಸಿದ್ಧಿ ಎಲ್ಲ ಭೂತಗಳ ವಶ ಮಾಡೋದು ಅಂತ. ಪ್ರಥಮಾವರಣದ ಪೂಜೆ ಮಾಡಿದರೆ ಮೇಲಿನ ಹೇಳ್ತಕ್ಕಂತಹ ಫಲವನ್ನು ಪಡಿತೀವಿ ನಾವು. ಇವುಗಳೇ ಆ 8 ಸಿದ್ಧಿಗಳು ಮುಖ್ಯವಾದವು 8. ಆದ್ದರಿಂದಲೇ ಅಷ್ಟಸಿದ್ಧಿ ಎನ್ನತಕ್ಕಂಥದ್ದು. ಇನ್ನು ಮೊದಲನೇ ಆವರಣ ಆಯ್ತು. ಇದು ಪ್ರಥಮ ಆವರಣದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ತ್ರೈಲೋಕ್ಯ ಮೋಹನ ಚಕ್ರ, ಅದು ಪ್ರಥಮಾವರಣ. ಇನ್ನು ದ್ವಿತೀಯಾವರಣಕ್ಕೆ ಬರೋಣ. ಇದು ಸರ್ವಶಾ ಪರಿಪೂರಕ ಚಕ್ರ. ಈ ಸರ್ವಶಾ ಪರಿಪೂರಕ ಚಕ್ರದಲ್ಲಿ 16 ಪದ್ಮಗಳು ಅಂದರೆ ಅಥವಾ ದಳಗಳು ಸಕಾರವಾಗಿರ್ತಕ್ಕಂತಹ ಪ್ರತೀಕ. ಸಕಾರ ಪ್ರತೀಕ ಅಂದರೆ ಸ ಅಂತಕ್ಕಂಥ ಅಕ್ಷರ. ಇದರಲ್ಲಿ ಇದು ಚಂದ್ರ ಕಲೆಗಳಿಗೆ ಸ್ವರೂಪವಾಗಿರ್ತಕ್ಕಂಥದ್ದು. ಇವು ಈ ಚಂದ್ರನಲ್ಲಿರ್ತಕ್ಕಂತಹ 16 ಕಲೆಗಳು ಅಂದರೆ ಪಾಡ್ಯದಿಂದ ಹಿಡಿದು ಪೌರ್ಣಮಿ ತನಕ ಮತ್ತು ಶುಕ್ಲ ಪಕ್ಷ. ಹಾಗೆಯೇ 16 ಕಲೆಗಳು ಕೃಷ್ಣ ಪಕ್ಷದಿಂದ ಪಾಡ್ಯದವರೆಗೆ ಅಂದರೆ ಅಮಾವಾಸ್ಯೆ ತನಕ ಈವರೆಗೆ ಇರ್ತಕ್ಕಂಥದ್ದು. ಪಾಡ್ಯ ಅಂದರೆ ದರ್ಶ ಅಂತ ಹೇಳಿದ್ರೆ ಪೂರ್ಣಿಮೆ ಹೊರಗೆ ಬರ್ತಕ್ಕಂಥದ್ದು 15 ದಿವಸಗಳು. ಆ 15 ಕಲೆಗಳು 16ನೇ ಕಲೆ ಅಂತ ಹೇಳಿದ್ರೆ ಸಚ್ಚಿದಾನಂದ ರೂಪಿಯಾಗಿರ್ತಕ್ಕಂಥ ಪರಮೇಶ್ವರಿಯ ತಿಥಿಗಳು, ನಿತ್ಯ ಸ್ವರೂಪ. ಖಡ್ಗಮಾಲಾ ಸ್ತೋತ್ರದಲ್ಲಿ ಈ ದೇವತೆಗಳು ಕಾಣಿಸ್ತಾರೆ. ಖಡ್ಗಮಾಲಾದಲ್ಲಿ ಈ ದೇವತೆಗಳು ಕಾಣಿಸ್ತಾರೆ. ಈ 16 ಕಲೆಗಳು ಇನ್ನೂ ಯಾರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಅಮೃತ, ಮಾನಸ, ಪೂಷ, ತುಷ್ಟಿ, ಪುಷ್ಟಿ, ರತಿ, ಧೃತಿ, ಶಶಿನಿ, ಚಂದ್ರಿಕಾ, ಕಾಂತ, ಜ್ಯೋತ್ಸ್ನ, ಶ್ರೀ, ಪ್ರೀತಿ, ಅಂಗದ, ಪೂರ್ಣ ಮತ್ತು ಪೂರ್ಣಾಮೃತ ಅಂತ ಹೇಳಿ ಈ 16 ದೇವತೆಗಳು ಕಾಣಿಸ್ತಾರೆ. ಎಲ್ಲಿ ಖಡ್ಗಮಾಲಾದಲ್ಲಿ ಬರ್ತಕ್ಕಂಥದ್ದು ಈ 16 ಕಲೆಗಳು. ಕಾಮಕಾಲ ವಿಲಾಸ ಅಂತಕ್ಕಂಥ ಇನ್ನೊಂದು ಗ್ರಂಥದಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ನಿತ್ಯ ಪ್ರಕರಣದಲ್ಲಿ ಕಾಮೇಶ್ವರಿ ಈ ಮುಂತಾದ ಈ 16 ನಿತ್ಯರು ತಿಥಿಗಳ ರೂಪದಲ್ಲಿ ಇರ್ತಾರೆ ಅಂತ. ಆ ತಿಥಿಗಳು ಹಗಲು ಮತ್ತು ರಾತ್ರಿ ರೂಪದಲ್ಲಿ ಪ್ರಕಾಶಮಾನವಾಗಿ ವಿಮರ್ಶಾತ್ಮಕವಾಗಿರ್ತಾರೆ. ಹಗಲು ಮತ್ತು ರಾತ್ರಿ 16 ಕಲೆಗಳಲ್ಲಿ ಹಗಲು ಮತ್ತು ರಾತ್ರಿಗಳಲ್ಲಿ ವಿಮರ್ಶಾತ್ಮಕರಾಗಿರ್ತಾರೆ. ಆದರೆ ಈ ಪಂಚದಶಿ ಮಂತ್ರದಲ್ಲಿ ಬೀಜಾಕ್ಷರ ರೂಪದಲ್ಲಿ ಇರ್ತಾರೆ. ಪಂಚದಶಿಯಲ್ಲಿ ಬೀಜಾಕ್ಷರ ರೂಪದಲ್ಲಿರ್ತಾರೆ ಅಂದರೆ. ಆದರೆ ಈ 16ನೇ ನಿತ್ಯ ಯಾರು ಮಹಾತ್ರಿಪುರ ಸುಂದರಿ ಅಂತ ಏನು ಹೇಳಿದೆ, ಹಾಗೆ ಶ್ರೀಚಕ್ರದಲ್ಲಿನ ದ್ವಿತೀಯಾವರಣದಲ್ಲಿ ಬರ್ತಕ್ಕಂಥ ಚಂದ್ರನ ಕಲೆಗಳು 16, ಅದರಲ್ಲಿ ಆಕರ್ಷಣ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಈ 16 ಕಲೆಗಳು, ಚಂದ್ರನ 16 ಕಲೆಗಳು
ಆಕರ್ಷಣಾ ರೂಪದಲ್ಲಿ ಇರ್ತಾರೆ. ಯಾವಾಗ ಇರ್ತಾರಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು, ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥದ್ದು ಕಾಮಾಕರ್ಷಿಣಿ. ಮೊದಲನೇ ಅವಳು ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ ಅಥವಾ ಬೀಜಾಕರ್ಷಣಿ ಅಂತಲೂ ಸಹ ಹೇಳ್ತಾರೆ. ಈ 16 ದೇವತೆಗಳೆಲ್ಲರೂ ಸಹ ಆಕಾರಾದಿ ಸ್ವರೂಪದಲ್ಲಿ ಇರ್ತಾರೆ. ಅಂದರೆ ಈ ಆಕಾರ ವರ್ಗದಲ್ಲಿ ಇರ್ತಾರೆ. ಆಯಿಂದ ಹಿಡಿದು ಅಹಾವರೆಗೆ ಏನು ವರ್ಣಾಕ್ಷರದಲ್ಲಿ ಬರ್ತಕ್ಕಂಥದ್ದು ಆಕಾರಾದಿಯಿಂದ ಹಿಡಿದು ಅಹಾವರೆಗೆ ಇರ್ತಾರೆ. ಈ 16 ದಳಗಳಲ್ಲಿ ಈ 16 ನಿತ್ಯರು ಇರ್ತಾರೆ. ಏತಾಸ್ತು ಗುಪ್ತಯೋಗಿನ್ಯಾಹ ತ್ರಿಪುರೇಶಿ ಪದಾಂತಿಕೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಈ ಯೋಗಿನಿಯರ ಹೆಸರುಗಳು ಗುಪ್ತ ಯೋಗಿನಿಯರು. ಇವರು ಗುಪ್ತ ಯೋಗಿನಿಯರು ಅಂದರೆ ರಹಸ್ಯವಾಗಿರ್ತಕ್ಕಂಥವ್ರು ಇವರೆಲ್ಲರೂ. ಈ ಆವರಣಕ್ಕೆ ಅಧಿದೇವತೆಯಾಗಿರ್ತಕ್ಕಂಥವಳು ಯಾರೋ ತ್ರಿಪುರೇಶಿ. ತ್ರಿಪುರೇಶಿ ಅಂತಕ್ಕಂಥವಳು ಈ ಅಧಿದೇವತೆ. ಇವ್ರಿಗೆ ಈ 16 ನಿತ್ಯರಿಗೂ ಸಹ ಈ ಯೋಗಿನಿಗಳಿಗೆ ತ್ರಿಪುರೇಶಿ ಅಂತ ಹೆಕ್ಕಂಥವಳು ಅಧಿದೇವತೆಯಾಗಿರ್ತಾಳೆ. ಇವರೆಲ್ಲರೂ ಎಲ್ಲಪ್ಪ ನಮಗೆ ಸಿಗ್ತಾರೆ ಅಂತ ಹೇಳಿದ್ರೆ ಖಡ್ಗಮಾಲಾ ಸ್ತೋತ್ರದಲ್ಲೇ ಬರ್ತಾರೆ ಇವರೆಲ್ಲರು. ಗಂಧಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ಬುದ್ಧಾಕರ್ಷಿಣಿ, ಕಾಮಾಕರ್ಷಿಣಿ ಅಂತ ಹೇಳಿ ನಾವು ಸಾಲಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಇದರಲ್ಲಿ ಖಡ್ಗಮಾಲಾ ಸ್ತೋತ್ರದಲ್ಲಿ. ಇವ್ರು ಬರ್ತಕ್ಕಂಥದ್ದು ಈ 16 ನಿತ್ಯ ದೇವತೆಯರು, 16 ಯೋಗಿನಿಯರು. ಇನ್ನು ದ್ವಿತೀಯ ಆವರಣ ಆಯಿತು. ತೃತೀಯ ಆವರಣಕ್ಕೆ, ಮೂರನೇ ಆವರಣಕ್ಕೆ ಬಂದರೆ ಸರ್ವಸಂಕ್ಷೋಭಿಣಿ ಚಕ್ರ ಅಂತಕ್ಕಂಥದ್ದು. ಇದು ಮೂರನೇದು ಆವರಣ ಸರ್ವಸಂಕ್ಷೋಭಿಣಿ ಚಕ್ರ. ಇಲ್ಲಿ 8 ದಳಗಳು ಇರುತ್ತೆ. ಈ 8 ದಳಗಳು ಮತ್ತು ಹಕಾರ ಇದರ ಪ್ರತೀಕ. ಹಕಾರ ಅಂದರೆ ವರ್ಗದಲ್ಲಿ ಹಕಾರದಲ್ಲಿ ಪ್ರತೀಕ ಆಗಿರ್ತಕ್ಕಂಥದ್ದು ಅಷ್ಟಮೂರ್ತಿಗಳು. ಮತ್ತು ಅವುಗಳು ಯಾರಪ್ಪ ಅಷ್ಟಮೂರ್ತಿಗಳಲ್ಲಿ ಅಂತ ಹೇಳಿದ್ರೆ ಭೈರವ, ಶರ್ವ, ಈಶಾನ, ಪಶುಪತಿ, ರುದ್ರ, ಉಗ್ರ, ಭೀಮ ಮತ್ತು ಮಹಾದೇವ ಅಂತ ಹೇಳಿ ಈ 8 ಜನಗಳನ್ನು ಸಹ ಈ ಪದ್ಮಗಳಲ್ಲಿ 8 ಪದ್ಮಗಳಲ್ಲಿ ಅನಂಗ ಕುಸುಮ ಇತ್ಯಾದಿ ದೇವತೆಗಳ ರೂಪದಲ್ಲಿ ಇರ್ತಾರೆ. ಈ ಅನಂಗ ಕುಸುಮದಲ್ಲಿ ಅಂತಕ್ಕಂಥದ್ದು ಹೇಳಿದ್ರೆ ಮೊದಲನೇದಾಗಿ ಅನಂಗ ಕುಸುಮ, ಅನಂಗ ರೇಖಾ, ಅನಂಗ ಮೇಖಲ, ಅನಂಗ ಮದನ, ಅನಂಗ ಮದನಾತುರ, ಅನಂಗ ವೇಗಿನಿ, ಅಗನಾಂಕುರ, ಅನಗಾಂಕುರ, ಅನಂಗಾಂಕುರ ಕುಶ, ಅನಂಗಮಾಲಿನಿ ಅಂತ ಹೇಳಿ ಈ 8 ಜನ ದೇವತೆಗಳನ್ನು ಸಹ ಈ ಅನಂಗ ಕುಸುಮೆಯರು. ಮತ್ತು ಏತಾಸ್ತು ಗುಪ್ತತರಾಭಿಖ್ಯ ತ್ರಿಪುರ ಸುಂದರಿ ಪದಾಂತಿಕೆ. ಏತಾಸ್ತು ಗುಪ್ತ ಶರಾಭಿಖ್ಯ ತ್ರಿಪುರ ಸುಂದರಿ ಪದಾಂತಿಕೆ. ಇಲ್ಲಿರುವ ಯೋಗಿನಿಯರು ಸಹ ಈ ಗುಪ್ತತರ ಯೋಗಿನಿಯರು ಅಂತ ಈ ಆವರಣದಲ್ಲಿ ಅಧಿದೇವತೆಯಾಗಿರ್ತಕ್ಕಂಥ ಅವಳು ಶ್ರೀ ತ್ರಿಪುರ ಸುಂದರಿ. ಈ ಯೋಗಿನಿಯರಿಗೆ ಅಂದರೆ ಗುಪ್ತತರ ಯೋಗಿನಿಗಳಿಗೆ ಅಧಿದೇವತೆಯಾಗಿರ್ತಕ್ಕಂತಹ ಅವಳು ಈ ತ್ರಿಪುರ ಸುಂದರಿ ಅಂತ ಹೇಳಿ ಈ ತೃತೀಯ ಆವರಣದಲ್ಲಿ ಹೇಳ್ತಾರೆ. ಮತ್ತು ಈ ಚತುರ್ಥಾವರಣಕ್ಕೆ ಮತ್ತೆ ಈಗ ಬಂದರೆ 4ನೇ ಆವರಣ ಇದು ಸರ್ವ ಸೌಭಾಗ್ಯದಾಯಕ ಚಕ್ರ. ಈ ಸರ್ವ ಸೌಭಾಗ್ಯದಾಯಕ ಚಕ್ರದಲ್ಲಿ ಚತುರ್ದಶಾರ 14 ಕೋನಗಳಿರ್ತಕ್ಕಂಥದ್ದು. ಈ 14 ಕೋನಗಳಿರ್ತಕ್ಕಂಥ ಚಕ್ರ ಇದರ ಪ್ರತೀಕ. ಇದು ಯಾವುದಕ್ಕಪ್ಪ ಅಂದರೆ ಪ್ರತೀಕ ಈಕಾರ. ಮೊದಲು ಹೇಳಿದ ಹಾಗೆಯೇ ಶ್ರೀಚಕ್ರದಲ್ಲಿ ಶಿವಶಕ್ತಿ ಊರ್ಧ್ವ ಮತ್ತು ಅಧೋಮುಖ ಕೋನಗಳು 14 ಊರ್ಧ್ವ 7 ಅದರಲ್ಲಿ 14 ಕೋನಗಳಿರುತ್ತೆ. ಈ 14 ಕೋನಗಳಲ್ಲಿ 7 ಊರ್ಧ್ವ ಮತ್ತು 7 ಅಧೋ. ಅಂದರೆ ಊರ್ಧ್ವ ಅಂತಂದರೆ ಕೋನಗಳು ಮೇಲ್ಮುಖವಾಗಿರ್ತಕ್ಕಂಥದ್ದು, ಇನ್ನು 7 ಮುಖ ಕೆಳಮುಖವಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಾಲೋಕ, ತಪೋಲೋಕ, ಸತ್ಯಲೋಕ, ಊರ್ಧ್ವಲೋಕ, ಅಧೋಭಾಗ ಈ ರೀತಿಯಾಗಿರ್ತಕ್ಕಂಥದ್ದು ಕೆಲವು. ಮತ್ತು ಇದೇ ರೀತಿಯಾಗಿ ಅಧೋಲೋಕಗಳನ್ನು ಸಹ ಇವು ಮೇಲೆ ಹೇಳಿರೋದಷ್ಟಂತೂ ಊರ್ಧ್ವಲೋಕಗಳು. ಮತ್ತು ಅಧೋಲೋಕಗಳಲ್ಲಿ ಯಾವುದಪ್ಪ ಅಂದರೆ ಊರ್ಧ್ವಲೋಕಗಳಿಗೆ ಕೆಳಗಡೆ ಇರ್ತಕ್ಕಂಥದ್ದು ಭೂಲೋಕ. ಈ 14 ಲೋಕಗಳು ಚತುರ್ಥಾವರಣದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಕ್ಷೋಭಿಣಿ ಶಕ್ತಿಗಳು ಧನುರ್ಬಾಣಗಳನ್ನು ಕೈಯಲ್ಲಿ ಹಿಡ್ಕೊಂಡು
ಸರ್ವಾಂಗಾಭರಣ ಅಲಂಕೃತರಾಗಿರ್ತಾರೆ. ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಗಗಳನ್ನು ಸಹ ಎಲ್ಲ ರೀತಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು, ಒಡವೆಗಳನ್ನು ಸಹ, ಆಭರಣಗಳನ್ನು ಹಾಕ್ಕೊಂಡು ಇವುಗಳಲ್ಲಿ ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡ್ಕೊಂಡು ಇರ್ತಾರೆ. ಈ ಚತುರ್ಥಾವರಣದಲ್ಲಿ ಬರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂದರೆ ಸರ್ವ ಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವಸಮ್ಮೋಹಿನಿ, ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ಸರ್ವವಶಂಕರಿ, ಸರ್ವರಂಜಿನಿ, ಸರ್ವೋನ್ಮಾದಿನಿ, ಸರ್ವಾರ್ಥಸಾಧಿನಿ, ಸರ್ವಸಂಪತ್ಪೂರಿಣಿ, ಸರ್ವಮಂತ್ರಮಯಿ, ಸರ್ವದ್ವಂದ್ವಕ್ಷಯಂಕರಿ ಅಂತ ಹೇಳಿ ಈ 14 ಜನ ಅಂದರೆ ದೇವತೆಗಳು. ಇದರಲ್ಲಿ 14 ಅಂತ ಹೇಳಿದ್ರೆ 7 ಊರ್ಧ್ವ 7 ಅಧೋಲೋಕಗಳು ಅಂತ ಹೇಳಿ 14 ಲೋಕಗಳು ಬರುತ್ತೆ. ಈ ಲೋಕಗಳಲ್ಲೆಲ್ಲ ಬರ್ತಕ್ಕಂಥದ್ದು ಕುಲೋತ್ತೀರ್ಣ ಯೋಗಿನಿ. ಇಲ್ಲಿರ್ತಕ್ಕಂತಹ ಯೋಗಿನಿ ಈ ಚತುರ್ಥಾವರಣದಲ್ಲಿರ್ತಕ್ಕಂಥದ್ದು. ಇವಳಿಗೆ ಅಧಿಷ್ಠಾನ ದೇವತೆ ಅಂತ ಹೇಳಿದ್ರೆ ಅಧಿಷ್ಠಾತ್ರಿ ತ್ರಿಪುರಾಶ್ರೀ ಅಂತಕ್ಕಂಥವಳು ಅಧಿದೇವತೆ. ಈ 14 ಲೋಕಗಳಲ್ಲಿ ಬರ್ತಕ್ಕಂಥ ಈ ಕುಲೋತ್ತೀರ್ಣ ಯೋಗಿನಿಯರು ಇರ್ತಾರಲ್ವ, ಈ 14 ದೇವತೆಗಳಿಗೇ ಅಧಿದೇವತೆಯಾಗಿರ್ತಕ್ಕಂಥವಳು ತ್ರಿಪುರಾಶ್ರೀ ಅಂತ ಹೇಳ್ತಕ್ಕಂಥವಳು ಅಧಿದೇವತೆಯಾಗಿರ್ತಾಳೆ. ಇನ್ನು ಮುಂದೆ ಹಾಗೆಯೇ ಬರ್ತಾ ಪಂಚಮಾವರಣಕ್ಕೆ ಅಂದರೆ 5ನೇ ಆವರಣಕ್ಕೆ ಬಂದಾಗ ಶ್ರೀಚಕ್ರದಲ್ಲಿ ಬರ್ತಕ್ಕಂಥ 5ನೇ ಆವರಣ ಇದು ಸರ್ವಾರ್ಥ ಸಾಧಕ ಚಕ್ರ ಅಂತ ಹೇಳ್ತಾರೆ. 5ನೇ ಆವರಣಕ್ಕೆ ಸರ್ವಾರ್ಥ ಸಾಧಕ ಚಕ್ರ. ಇದರಲ್ಲಿ 10 ಕೋನಗಳಿರ್ತಕ್ಕಂಥದ್ದು, ದಶಾವತಾರಾತ್ಮಕವಾಗಿರ್ತಕ್ಕಂಥದ್ದು. ಬಹಿರ್ದಶಾರದಲ್ಲಿ ಸರ್ವಸಿದ್ಧಿಪದ ದೇವತೆಗಳು ಈ ಕೋನದಲ್ಲಿ ಇರ್ತಕ್ಕಂಥದ್ದು. ಮತ್ತು ಕೆಂಪು ಹೂವಿನ ಮಾಲೆಯನ್ನು ಧರಿಸಿ ಕೈಯಲ್ಲಿ ಅಭಿಹಸ್ತಗಳನ್ನು ತೋರಿಸ್ತಾ ವರಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥವಳು, ಕರುಣಿಸ್ತಕ್ಕಂಥವಳು ಅಧಿದೇವತೆಗಳು. ಏತಾದೇವ್ಯ ಕುಲೋತ್ತೀರ್ಣ ಸ್ತ್ರೀ ಪರಾಶ್ರೀ ಚಕ್ರನಾಯಿಕ ಅಂತ ಅಂದರು. ಏನಪ್ಪ ಹಾಗಂದರೆ ಈ ಸರ್ವ ಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವಸಮ್ಮೋಹಿನಿ, ಸರ್ವಸ್ತಂಭಿನಿ, ಸರ್ವಜಂಭಿಣಿ, ಸರ್ವವಶಂಕರಿ, ಸರ್ವರಂಜಿನಿ, ಸರ್ವೋನ್ಮಾದಿನಿ, ಸರ್ವಾರ್ಥಸಾಧಿನಿ, ಸರ್ವಸಂಪತ್ಪೂರಿಣಿ, ಸರ್ವಮಂತ್ರಮಯಿ, ಸರ್ವದ್ವಂದ್ವಕ್ಷಯಂಕರಿ. ಇವುಗಳು ಈ 13 ಯೋಗಿನಿಯರು ಸಹ ಈ ಕೋನದಲ್ಲಿರ್ತಕ್ಕಂಥವರು. ಇವರ ಹೆಸರುಗಳು ಕುಲೋತ್ತೀರ್ಣ ಯೋಗಿನಿಯರು ಅಂತ ಹೇಳ್ತಾರೆ. ಈ ಪಂಚಮಾವರಣದಲ್ಲಿ ಬರ್ತಕ್ಕಂಥವ್ರು ಏತಾದೇವ್ಯ ಕುಲೋತ್ತೀರ್ಣ ಸ್ತ್ರೀ ತ್ರಿಪುರಾಶ್ರೀ ಚಕ್ರನಾಯಿಕ ಅಂತ ಹೇಳಿ ಏನು ಹೇಳ್ತೀವಿ, ಇಲ್ಲಿ ಕುಲೋತ್ತೀರ್ಣ ಯೋಗಿನಿಯರು ಅಂತ ಹೇಳಿ ಈ ಕುಲೋತ್ತೀರ್ಣ ಯೋಗಿನಿಯರಿಗೆ ಅಧಿದೇವತೆಯಾಗಿರ್ತಕ್ಕಂಥವಳೆ ತ್ರಿಪುರಾಶ್ರೀ. ಈ ಆವರಣಕ್ಕೆ ಪಂಚಮಾವರಣಕ್ಕೆ ಅಧಿದೇವತೆಯಾಗಿರ್ತಕ್ಕಂಥವಳು ತ್ರಿಪುರಾಶ್ರೀ ಅಂತ ಹೇಳ್ತಕ್ಕಂಥದ್ದು. ಇನ್ನು 6ನೇ ಆವರಣಕ್ಕೆ ನೋಡೋಣ. ಈ 6ನೇ ಆವರಣ ಅಂತಕ್ಕಂಥದ್ದು ಸರ್ವರಕ್ಷಾಕರ ಚಕ್ರ ಅಂತ ಹೇಳ್ತಾರೆ. ಈ ಸರ್ವರಕ್ಷಾಕರ ಚಕ್ರ ಇವು ಅಂತರ್ದಶಾರದಲ್ಲಿರ್ತಕ್ಕಂತಹ 10 ಕೋನಗಳು ಮತ್ತು 10 ಪದ್ಮಗಳು. ಇದರ ಪ್ರಕಾರ ಇದು ಯಾವುದಕ್ಕಪ್ಪ ಅಂದರೆ ರಕಾರಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು. ಇವು ಅಗ್ನಿಕಳೆಗಳನ್ನು ಹೊಂದಿರತಕ್ಕಂತಹದ್ದು. ಅಗ್ನಿಕಳೆಗಳು, ಇದರಲ್ಲಿ ಅಗ್ನಿಕಳೆಗಳು ಅಂತ ಹೇಳಿದ್ರೆ ಅವುಗಳಲ್ಲಿ ಧೂಮ್ರ, ಊಷ್ಮ, ಜ್ವಲಿನಿ, ಜ್ವಾಲಿನಿ, ವಿಸ್ಫುಲಿಂಗಿನಿ, ಸುರಶ್ರೀ, ಸುರೂಪ, ಕಪಿಲ, ಹವ್ಯವಾಹಿನಿ, ಕವ್ಯವಾಹಿನಿ ಅಂತ ಹೇಳಿ ಈ 10 ದೇವತೆಗಳ ಕೈಯಲ್ಲಿ 10 ದೇವತೆಗಳನ್ನು ಸಹ ಈ ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಒಂದು ಜಪಮಾಲೆಯನ್ನು ಹಿಡ್ಕೊಂಡಿರ್ತಾರೆ. ಅಕ್ಷಮಾಲಾ ಅಂತ ಹೇಳಿದ್ರೆ ಜಪಮಾಲೆಯನ್ನು ಹಿಡ್ಕೊಂಡಿರ್ತಾರೆ. ಸರ್ವಜ್ಞ ದೇವತೆಗಳು ಇನ್ನು ದೇವತೆಗಳು ಪ್ರಕಾಶಿಸ್ತಾ ಇರ್ತಾರೆ. ಇವುಗಳು ಸರ್ವಜ್ಞ ದೇವತೆಗಳು ಈ ರೀತಿಯಾಗಿ ಇಲ್ಲಿ ಪ್ರಕಟಗೊಂಡಿರ್ತಾರೆ. ಯಾತ್ರೆಯಲ್ಲಿ ಈ ಸರ್ವರಕ್ಷಾಕರ ಚಕ್ರದಲ್ಲಿ. ಅವುಗಳಲ್ಲಿ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ದೇವತೆಗಳು ಸರ್ವಜ್ಞ, ಸರ್ವಶಕ್ತಿ, ಸರ್ವಶಕ್ತೈಶ್ವರ್ಯ ಪ್ರದಾಯಿನಿ, ಸರ್ವಜ್ಞಾನಮಯಿ, ಸರ್ವವ್ಯಾಧಿ ವಿನಾಶಿನಿ, ಸರ್ವಧಾರಣ ಸ್ವರೂಪ, ಸರ್ವವ್ಯಾಪಕಹರ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತ ಫಲಪ್ರದ. ಇವು ನಿಗರ್ಭಯೋಗಿನಿಯರು ಅಂತ ಹೇಳ್ತಾರೆ. ನಿಗರ್ಭಯೋಗಿನಿಯರು ಅಂದರೆ ಎಲ್ಲರೂ ಸಹ ಗುಪ್ತವಾಗಿರ್ತಕ್ಕಂಥವರು. ಇದಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವಳು ತ್ರಿಪುರ ಮಾಲಿನಿ ಅಧಿದೇವತೆ. ಮತ್ತು ಇದಿಷ್ಟೂ ಈ 6ನೇ ಆವರಣದಲ್ಲಿ ಬರೋರು. ಈ ಸಪ್ತಮ ಆವರಣದಲ್ಲಿ ಬರ್ತಕ್ಕಂಥವ್ರು 7ನೇ ಆವರಣದಲ್ಲಿ ಸರ್ವರೋಗ ಚಕ್ರದಲ್ಲಿ ಬರ್ತಕ್ಕಂಥವ್ರು. ಸರ್ವರೋಗ ಹರಚಕ್ರ ಅನ್ನೋದು
7ನೇ ಆವರಣ ಸಪ್ತಮಾವರಣ. ಇಲ್ಲಿ 8 ಕೋನಗಳಿರ್ತಕ್ಕಂಥ ಒಂದು ಕಕಾರ ಪ್ರತೀಕವಾಗಿರ್ತಕ್ಕಂಥ ಒಂದು ಚಕ್ರ ಆಯಿತು. ಇಲ್ಲಿ ಅಷ್ಟತನ್ಮಾತ್ರ ಸಾಯಿಕರು ಇರ್ತಾರೆ. ಇಲ್ಲಿ ಅಷ್ಟಾವಸುಗಳು ವಾಗ್ದೇವಿಯರ ರೂಪದಲ್ಲಿ ಇರ್ತಾರೆ. ಈ ಅಷ್ಟತನ್ಮಾತ್ರಗಳು ಯಾರಿರ್ತಾರೆ, ಈ ಅಷ್ಟಾವಸುಗಳು ವಾಗ್ದೇವಿಯ ರೂಪದಲ್ಲಿ ಇರ್ತಾರೆ, ಅಂದರೆ ವಾಕ್ ಸ್ವರೂಪವಾಗಿರ್ತಾರೆ. ಅವುಗಳಲ್ಲಿ ಅಪ್ರ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಷ ಅಂತಕ್ಕಂಥ ಈ 8 ದೇವತೆಗಳು. ಇವರು ಸಿಂಧೂರವನ್ನು ಹಾಕ್ಕೊಂಡಿರ್ತಾರೆ, ಹಣೆಗೆ ಕನಕಾಂಬರ ಹೂವನ್ನು ಮುಡ್ಕೊಂಡಿರ್ತಾರೆ, ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಿರ್ತಾರೆ, ಕೈಯಲ್ಲಿ ಪುಸ್ತಕಗಳನ್ನು ಹಿಡ್ಕೊಂಡು ಜಪಮಾಲೆಯನ್ನು ಹಿಡ್ಕೊಂಡು ಅಭಯಹಸ್ತವನ್ನು ಕೊಡ್ತಾ ಮುದ್ರೆಯನ್ನು ಪ್ರಶಿಸ್ತಾ ಇರ್ತಾರೆ. ಈ ಅರಿವುಗಳು ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮುಲ, ಅರುಣ, ಜಯ ಅಥವಾ ಜಯಿನಿ, ಸರ್ವೇಶ್ವರಿ ಮತ್ತು ಕೋವಲಿನಿ ಅಂತಕ್ಕಂಥವ್ರು. ಇವರು ಎಲ್ಲರೂ ಸಹ ರಹಸ್ಯವಾಗಿರ್ತಕ್ಕಂಥವ್ರು ಈ ಯೋಗಿನಿಯರು. ಅದಕ್ಕೆ ಇವ್ರಿಗೆ ರಹಸ್ಯ ಯೋಗಿನಿಯರು ಅಂತ ಹೇಳ್ತೀವಿ. ಈ ರಹಸ್ಯ ಯೋಗಿನಿಯರು ಈ ಆವರಣದಲ್ಲಿ ಬರತಕ್ಕಂಥ ಈ ಸರ್ವರೋಗ ಚಕ್ರದಲ್ಲಿ ಬರ್ತಕ್ಕಂಥ ಇದಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವಳು ತ್ರಿಪುರ ಸಿದ್ಧಾಂಬ ಅಂತಕ್ಕಂಥವಳು. ತ್ರಿಪುರ ಸಿದ್ಧಾಂಬ ಅಂತಕ್ಕಂಥವಳು ಈ ಸರ್ವರೋಗ ಹರಚಕ್ರ ಅಂದರೆ ಸಪ್ತಮಾವರಣ ಚಕ್ರಕ್ಕೆ ಅವಳು ಅಧಿದೇವತೆ ಆಗಿರ್ತಕ್ಕಂಥವಳು. ನೆಕ್ಸ್ಟ್ ಬಂದರೆ ಸರ್ವಸಿದ್ಧಿಪ್ರದ ಚಕ್ರ ಅಂದರೆ 8ನೇ ಚಕ್ರ ಇದು. ಸರ್ವಸಿದ್ಧಿಪ್ರದ ಚಕ್ರ ಅಂದರೆ ಅಷ್ಟಮಾವರಣದಲ್ಲಿ ಬರ್ತಕ್ಕಂತಹದ್ದು ಸರ್ವಸಿದ್ಧಿಪ್ರದ ಚಕ್ರ. ಈ ಆವರಣದಲ್ಲಿ ತ್ರಿಕೋಣದಲ್ಲಿ 3 ಗುಣಗಳನ್ನು ಹೊಂದಿದೆ. ಇಲ್ಲಿ ಕಾಮೇಶ್ವರಿ, ವಜ್ರೇಶ್ವರಿ ಮತ್ತು ಭಗಮಾಲಿನಿ ಅಂತಕ್ಕಂಥ ಈ 3 ದೇವತೆಗಳು. ಇವುಗಳ ಆಯುಧ ಯಾವುದಪ್ಪ ಅಂದರೆ ಬೀಜಾಧಾರಿಗಳು, ಆಯುಧ ಬೀಜಾಧಾರಿಗಳು. ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡಿರ್ತಾರೆ. ಇವರು ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ. ಇವರು ಏನಪ್ಪ ಅಂದರೆ ರಹಸ್ಯ ಯೋಗಿನಿಯರಾದರೆ ಹಿಂದೆ 7ನೇ ಚಕ್ರದಲ್ಲಿ ಸರ್ವಯೋಗಿನಿಯರು ಅಂತ ಹೇಳಿದ್ನಲ್ಲ, ರಹಸ್ಯ ಯೋಗಿನಿಯರು ಅಂತ ಹೇಳಿ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥವ್ರು ಇವರು ಅತೀ ರಹಸ್ಯ ಯೋಗಿನಿಯರು ಅಂತ ಹೇಳಿ, ಬಹಳ ಗುಪ್ತವಾಗಿರ್ತಕ್ಕಂಥವ್ರು, ರಹಸ್ಯವಾಗಿರ್ತಕ್ಕಂಥವ್ರು. ಇವರಿಗೆ ತ್ರಿಪುರಾಂಬ ಅಂತಕ್ಕಂಥವಳು ಅಧಿದೇವತೆಯಾಗಿರ್ತಾಳೆ ಯಾತ್ರಲ್ಲಿ ಈ ಅಷ್ಟಮಾವರಣ ಚಕ್ರದಲ್ಲಿ. ಕೊನೆಯಲ್ಲಿ ಬಂದ ನವಾವರಣ ಚಕ್ರದಲ್ಲಿ, ಕೊನೆಯ ಆವರಣದಲ್ಲಿ ಇದು ಸರ್ವಾನಂದಮಯ ಚಕ್ರ ಅಂತ ಹೇಳ್ತಾರೆ. ಈ ಸರ್ವಾನಂದಮಯ ಚಕ್ರವನ್ನು ಹೇಳಿ ಇದು ಬಿಂದು ಚಕ್ರ, ಇದನ್ನೇ ಬಿಂದು ಅಂತ ಹೇಳ್ತಾರೆ. ಒಂದು ಚುಕ್ಕಿನ ರೂಪದಲ್ಲಿ ಇರ್ತಾಳೆ ಇಲ್ಲಿ. ಇದು ಪರಬ್ರಹ್ಮ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಈ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಈ ಬಿಂದುವಿನಲ್ಲಿ ಶಿವಶಕ್ತಿಯರೇ ಇರ್ತಕ್ಕಂಥದ್ದು. ಶಿವ ಮತ್ತು ಶಕ್ತಿ ಇವರಿಬ್ಬರೂ ಇರ್ತಾರೆ. ಅದೇನೇನೆ ಪರಭಟ್ಟಾರಿಕ, ಪರಮೇಶ್ವರಿ, ಶ್ರೀಚಕ್ರನಾಯಕಿ, ಮಹಾತ್ರಿಪುರ ಸುಂದರಿ. ಈ ಮಹಾತ್ರಿಪುರ ಸುಂದರಿ ಅಂತಕ್ಕಂಥವಳು ಪರಭಟ್ಟಾರಿಕಾ ಪರಮೇಶ್ವರಿ ಅಂತಲೂ ಹೇಳ್ತಾರೆ. ಅವಳು ಈ ಶಿವಶಕ್ತಿಯಾಗಿ ಶಿವನ ಜೊತೆಯಲ್ಲಿ ಆ ಬಿಂದುವಿನಲ್ಲಿ, ಅದಕ್ಕೆ ಮಹಾಸಿಂಹಾಸನೇಶ್ವರಿ ಅಂತ ಹೇಳೋದು, ಅಲ್ಲಿ ಕೂತಿರ್ತಾಳೆ. ಈಕೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಬಹಳ ರಹಸ್ಯ ಯೋಗಿನಿಯರೇನೆ, ಬಹಳ ಗುಪ್ತವಾಗಿ ಗೋಪ್ಯವಾಗಿರ್ತಕ್ಕಂಥವ್ರು, ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಇವ್ರದನ್ನು ಅನುಭವಿಸ್ಬೇಕಾದ್ರೆ ನಾವು ಅವ್ರ ಶಕ್ತಿಯನ್ನು ಅನುಭವಿಸ್ಬೇಕೇ ಹೊರತು ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥವ್ರು ರಹಸ್ಯ ಯೋಗಿನಿಯರು. ಇವರು ಅತೀ ರಹಸ್ಯ ಯೋಗಿನಿಯರು. ಅನುಭವಿಸ್ಬೇಕಂತದ್ದು ನಾವು ಅಷ್ಟೇ. ಆದರೆ ಕೆಲವರಿಗೆ ಅನುಭವಗಳು ಯಾವ ರೀತಿ ಆಗುತ್ತಪ್ಪ, ಈ ರಹಸ್ಯ ಯೋಗಿನಿ ತ್ರಿಪುರ ಸುಂದರಿ ಆಕೆ ಮನೆಯಲ್ಲಿ, ಯಾರ ಮನೆಯಲ್ಲಿ ನಿಷ್ಠೆಯಿಂದ ನಂಬಿಕೆಯಿಂದ ಅನುಷ್ಠಾನಗಳನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ, ಅವ್ರಗಳ ಮನೆಯಲ್ಲಿ ಅವಳ ಇರುವಿಕೆ ಗೊತ್ತಾಗುತ್ತೆ. ಎಷ್ಟೋ ಜನ ಅಯ್ಯೋ ನಮ್ಮ ಮನೆಯಲ್ಲೇ ಓಡಾಡ್ತಿರ್ತಾರಪ್ಪ, ಏನೇನೋ ಗೆಜ್ಜೆ ಸದ್ದೆಲ್ಲ ಕೇಳಿಸುತ್ತೆ, ಯಾವುದೋ ದಯ್ಯ ಪಿಶಾಚಿ ಬಂದ್ಬಿಟ್ಟಿದೆ ಅಂತಾರೆ, ಹಾಗೆ ಅನ್ಕೋತಾರೆ. ಖಂಡಿತ ಅಲ್ಲ ಅದು. ಯಾರ ಮನೆಯಲ್ಲಿ ಗೆಜ್ಜೆ ಸದ್ದು ಕೇಳಿಸುತ್ತೆ ಅಲ್ಲಿ ದೇವಿ ಓಡಾಡ್ತಾ ಇರ್ತಾಳೆ, ಅಲ್ಲಿ ದೇವಿ ನೆಲೆಸಿರ್ತಾಳೆ ಅಂತ ಅವ್ರ ಮನೆಯಲ್ಲಿ. ಅಥವಾ ಅವ್ರಿಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಸುಗಂಧದ ವಾಸನೆ ಬರ್ತಾ ಇರುತ್ತೆ. ಆ ವಾಸನೆ ಎಲ್ಲೂ ಕೇಳಿರಲ್ಲ, ಅವ್ರು ನೋಡಿರಲ್ಲ, ಅನುಭವಿಸಿರಲ್ಲ, ಆ ಥರ ವಾಸನೆ ಬರುತ್ತೆ ಕೆಲವು ಸಲ ನಮ್ಮ ಮನೆಯಲ್ಲಿ. ದೇವಿ ಓಡಾಡ್ತಾ ಇರ್ತಾಳೆ. ಅಥವಾ ಬೇಸಿಗೆ ಅಥವಾ ಚಳಿ ಅಂತ ಒಂಥರ ಗಾಳಿ ಬೀಸುತ್ತೆ. ಆ ಗಾಳಿ ಅನುಭವಿಸ್ಬೇಕಾದ್ರೆ ಮೈಗೆ ನಮಗೆ ಹಿತವಾಗಿರುತ್ತೆ ಒಂದು ರೀತಿಯಲ್ಲಿ. ಅಂದರೆ ನಮಗೆ ಅಲ್ಲಿ ದೇವತೆ ನಮ್ಮ ಮನೆಯಲ್ಲಿ ಆ ತ್ರಿಪುರ ಸುಂದರಿ ನೆಲೆಸಿರ್ತಾಳೆ. ಅಥವಾ ಯಾರೋ ಓಡಾಡಿದಾಗ ಆಗುತ್ತೆ, ಸದ್ದು ಕೇಳಿಸುತ್ತೆ, ಓಡಾಡೋದು, ದೇವತೆ ಇರ್ತಾಳೆ. ಈ ಕೆಲವರು ಏನು ಮಾಡ್ತಾರೆ, ಹೋಗಿ ತಿಳಿದೇ ಇರೋರು ಏನೋ ನಮ್ಮ ಮನೇಲಿ ಸದ್ದಾಗ್ತಾ ಇದೆ ಅಂತ ಹೇಳಿ ಯಾರ್ಯಾರನ್ನು ಹೋಗಿ ಈ ಮಾಂತ್ರಿಕರನ್ನು ಜ್ಯೋತಿಷಿಗಳನ್ನು ಹೋಗಿ ಕೇಳ್ತಾ ಇರ್ತಾರೆ. ನಿಮ್ಮ ಮನೇಲಿ ಅದಿದೆ ಇದಿದೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ,
ದುಡ್ಡು ಕಿತ್ಕೊಂಡು ಏನೋ ಮಾಡ್ತೀನಿ ಅಂತ ಹೇಳ್ತಾರೆ, ಕಳಿಸ್ತಾರೆ. ಆದ್ರೂ ಅದಕ್ಕೆ ಬರ್ತಾನೆ ಇರುತ್ತೆ. ಅಂದರೆ ತಾಯಿ ಅಲ್ಲಿ ನೆಲೆಸಿರ್ತಾಳೆ. ಯಾರು ಯಾವ ದೇವತೆಯನ್ನು ಪೂಜೆ ಮಾಡಿ ನಂಬಿಕೆಯಿಂದ ಇರ್ತಾರೆ ಆ ಮನೆಯಲ್ಲಿ ಅವಳು ಸ್ಥಿರವಾಗಿ ನೆಲೆಸಿರ್ತಾಳೆ. ನಾನು ಇರುವಿಕೆ, ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಥವಾ ಕನಸಲ್ಲಿ ಬರ್ತಾಳೆ, ಅಥವಾ ಇನ್ನೇನಾದರೂ ಒಂದು ರೀತಿಯಲ್ಲಿ ನಿಮಗೆ ಆದೇಶವನ್ನು ಕೊಡ್ತಿರ್ತಾಳೆ, ಗೊತ್ತಾಯ್ತೆ. ಆ ರೀತಿಯಾಗಿ ಬಂದು ನಮ್ಮನ್ನು ಕಾಪಾಡ್ತಾ ಇರ್ತಾಳೆ. ಅವಳೇನೆ ಶಿವಶಕ್ತಿ ರೂಪದಲ್ಲಿ ಹೋಗಿ ಆ ಬಿಂದುವಿನಲ್ಲಿ ಅವಳು ಕೂತಿರ್ತಾಳೆ. ಇದೇನೇ 9ನೇ ಆವರಣದಲ್ಲಿ ಬರ್ತಕ್ಕಂಥದ್ದು. ಇದು ಸರ್ವಾನಂದಮಯ ಚಕ್ರ ಅಂತ ಹೇಳ್ತಾರೆ. ಅಲ್ಲಿ ಆಗ್ತಕ್ಕಂಥ ಅನುಭವ ಇದೆ ಅಲ್ವಾ, ಅದೇ ಬೇರೆ ರೀತಿ ಇರ್ತಕ್ಕಂಥದ್ದು. ಕೆಲವು ಸಲ ಏನಾಗುತ್ತೆ, ನಾವು ಜಪಕ್ಕೆ ಕೂತ್ಕೊಂಡಾಗ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಕೆಲವು ಸಲ ಯಾರು ನಂಬಿಕೆಯಿಂದ ಅನುಷ್ಠಾನ ಮಾಡ್ತಾರೆ, ಯಾವ ತಂಟೆನೂ ಇಲ್ಲದೇ, ಯಾವ ಯೋಚನೆನೂ ಇಲ್ಲದೇ ನಿಮ್ಮ ಏಕಾಗ್ರತೆಯನ್ನು ತಾಯಿನಲ್ಲಿ ಇಟ್ಕೊಂಡು ನೀವು ಜಪ ಮಾಡ್ತಾಯಿದ್ರೆ ಕೆಲವು ಸಲ ನಮ್ಮ ಮುಖ ನಮಗೆ ಕಾಣಿಸುತ್ತೆ, ನಗುತ್ತಾ ಇರೋ ಹಾಗೆ ಕಾಣಿಸುತ್ತೆ ನಮಗೆ. ಅಂದರೆ ಅಲ್ಲಿ ದೇವಿ ಇದ್ದಾಳೆ, ಬಂದಿದ್ದಾಳೆ ಅಂತ ಕಾಣಿಸ್ತಾಳೆ ಅವಳು ನಮಗೆ. ಆ ರೀತಿ ನಾವು ಏಕಾಗ್ರತೆಯಿಂದ, ನಂಬಿಕೆಯಿಂದ, ಈಗಿನ ಭಕ್ತಿಯಿಂದ, ನಾವು ಶ್ರದ್ಧೆಯಿಂದ ನಾವು ಪೂಜೆ ಮಾಡಿದ್ರೆ ಅವಳು ನಮ್ಮಲ್ಲೇ ಇರ್ತಾಳೆ. ಅದಕ್ಕೆ ಹೇಳ್ತಾರೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತ ದೈವತಾಮ್ ಅಂತ. ಈ ಇಡೀ ಪ್ರಪಂಚ ದೇವತೆಗಳು ಆಳ್ತಾ ಇರ್ತಾರಂತೆ, ದೇವರ ಅಧೀನದಲ್ಲಿ ಇರ್ತಾರಂತೆ. ತನ್ನ ಪ್ರಪಂಚವನ್ನು ಆಳ್ತಾ ಇರ್ತಾರೆ ಅವರು. ಆದರೆ ಆ ದೇವತೆಗಳು ಯಾವುದಕ್ಕಪ್ಪ ಕಟ್ಟು ಬೀಳ್ತಾರೆ ಅಂದರೆ ಮಂತ್ರಕ್ಕೆ ಕಟ್ಟು ಬೀಳ್ತಾರಂತೆ. ನಾವು ಆ ಮಂತ್ರಗಳಿಂದ ಅವ್ರನ್ನ ಕಟ್ಟಾಕಬೇಕು. ನಮಗೆ ಒಳಿತಾಗಬೇಕಾದ್ರೆ ನಾವು ಆ ದೇವರನ್ನು ನಾವು ಬರಮಾಡ್ಕೊಳ್ಬೇಕು. ಆ ಬರಮಾಡ್ಕೊಳ್ಬೇಕಾದ್ರೆ ಹೇಗೆ ಬರಮಾಡ್ಕೊಳ್ತೀರಿ? ಮಂತ್ರಗಳನ್ನು ಉಚ್ಚಾರ ಮಾಡಿ, ಜಪ ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಆವಾಗ ಅವರೇ ತಲೆ ಬಗ್ಸಿ ಬರ್ತಾರಂತೆ ನಮ್ಮ ಹತ್ರಕ್ಕೆ. ಈ ರೀತಿಯಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಶ್ರೀ ವಿದ್ಯಾ ಉಪಾಸಕರುಗಳು ನಾನು ಏನು ಹೇಳಬೇಕಂತ ಹೇಳಿದ್ರೆ, ಇಲ್ಲಿಗೆ ಈ 9 ಆವರಣಗಳ ವಿಚಾರಗಳನ್ನು ಹೇಳಿದ್ದೀನಿ. ಮುಂದೆ ಈ 9 ಆವರಣಗಳ ಬಗ್ಗೆ, ಈ ವೃತ್ತಗಳಲ್ಲಿ ಬರ್ತಕ್ಕಂಥದ್ದು, ಆ ವೃತ್ತಗಳಲ್ಲಿ ಬರ್ತಕ್ಕಂಥ ದೇವತೆಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಈ ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ. ವೀಕ್ಷಕರೆಲ್ಲರೂ ತಪ್ಪದೆ ನೋಡಿ. ಶ್ರೀ ವಿದ್ಯಾ ಉಪಾಸಕರಾಗಿರ್ತಕ್ಕಂಥವರು ಇದನ್ನು ನೋಡಿ ತಮಗೆ ತಿಳಿದಿರ್ತಕ್ಕಂಥದ್ದನ್ನ ವಿಚಾರಗಳನ್ನು ಕಮೆಂಟಲ್ಲಿ ಹಾಕಿ. ಆದರೆ ಆ ಕಮೆಂಟ್ಗಳು ಏನಿರುತ್ತೆ ಅಂದರೆ ಒಳ್ಳೆ ಒಂದಕ್ಕೆ ಆಪ್ಯಾಯಮಾನವಾಗಿರಬೇಕು. ಅದು ಒಳ್ಳೆಯದು ಇರ್ಬೋದು, ನಿಮಗೆ ದೂಷಣೆ ಮಾಡಬೇಕು ಅಂತಲೂ ಇರ್ಬೋದು. ನಿಮ್ಮಲ್ಲಿ ಏನೇ ಭಾವನೆಗಳಿದ್ರೂ ಅದನ್ನು ಆ ರೀತಿಯಲ್ಲಿ ಕಮೆಂಟಲ್ಲಿ ಹಾಕಿ. ಯಾರು ಏನಾದರೂ ಉತ್ತರ ಕೇಳಿದ್ರೆ ನಾನು ಕೊಡ್ತೀನಿ ಯಾವಾಗಲಾದ್ರೂ ಉತ್ತರನ. ಆದರೆ ಸಂಜೆ 5 ಗಂಟೆ ಒಳಗೆ ನನಗೆ ಫೋನ್ ಮಾಡಿ. ಲೇಟ್ ನೈಟಲ್ಲಿ ಯಾರೂ ಫೋನ್ ಮಾಡಬೇಡಿ, ಅಷ್ಟೇ ಮಾತ್ರ ನಾನು ಕೇಳ್ತೀನಿ, ಅಷ್ಟೇ. ಡೈಲಿ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣವಾ? ಸರಿ ಗುರುಗಳೇ, ತುಂಬ ಧನ್ಯವಾದಗಳು ಗುರುಗಳೇ.